ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಿ ಶರತ್ ಕುಮಾರ್. ಇವತ್ತು ನಾನು ಮೈಸೂರಿನಲ್ಲಿರತಕ್ಕಂತಹ ಇಂಡಸ್ ವ್ಯಾಲಿ ಆಯುರ್ವೇದಿಕ್ ಸೆಂಟ್ರಿಗೆ ಬಂದಿದ್ದೆ. ಇಲ್ಲಿ ನೋಡಿ ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕೆ ಅಂತಂದರೆ ಸಾವಿರಾರು ಅಥವಾ ಇನ್ನೂ ಹೆಚ್ಚು ಹೇಳಬೇಕು ಅಂದರೆ 10-15 ಸಾವಿರ ಅದಕ್ಕಿಂತ ಹೆಚ್ಚು ಗಂಧದ ಮರಗಳನ್ನ, ಶ್ರೀಗಂಧದ ಮರಗಳನ್ನ ಇಲ್ಲಿ ನೆಟ್ಟಿದ್ದಾರೆ. ಹಾಗೆ ಅವುಗಳನ್ನ ಪೋಷಣೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಮರಗಳು ಇದೆ. ಸಿಲ್ವರ್ ಓಕ್ ಇದೆ, ತೇಗ ಇದೆ, ರಕ್ತಚಂದನ ಇದೆ, ಮಾವು ಇದೆ, ಎಲ್ಲ ಥರದ ಮರಗಳಿದೆ. ಆದರೆ ಅತ್ಯಂತ ಅದ್ಭುತವಾದ ಒಂದು ಸೃಷ್ಟಿ ಅಂತಂದರೆ ಈ ಒಂದು ನಾನೀಗ ಯಾವುದಾದ್ರೂ ಒಂದು ಮಲೆನಾಡಿನಲ್ಲಿರತಕ್ಕಂತಹ ಸಹ್ಯಾದ್ರಿ ಬೆಟ್ಟಗಳ ಸಾಲಿನಲ್ಲಿರತಕ್ಕಂತಹ ಒಂದು ಈ ಕಾಡಿಗೆ ಹೋಗಿದ್ದೀನ ಅಂತ ಅನಿಸುತ್ತೆ. ಅಂದರೆ ಎಷ್ಟೊಂದು ಮರಗಳನ್ನ ಇಲ್ಲಿ ಅದ್ಭುತವಾಗಿ ಹಾಕಿ ಪೋಷಿಸ್ತಾ ಇದ್ದಾರೆ. ನೋಡಿ, ಶ್ರೀಗಂಧದ ಮರಗಳನ್ನ ಬೆಳೆಸೋದು ತುಂಬ ಕಷ್ಟ. ಏಕೆಂದರೆ ಕಳ್ಳರ ಕಾಕರ ಈ ಒಂದು ಹಿಂಡೇನಿದೆ ಅದು ಎಲ್ಲಿ ಗಂಧದ ವಾಸನೆ ಬರ್ತದೆ ಅಲ್ಲಿ ಹೋಗಿ ಅದನ್ನು ಕಿತ್ಕೊಂಡು ಹೋಗ್ತಾರೆ. ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ನಾನು. ನಮ್ಮ ಚಲುವಂಬ ಪಾರ್ಕ್ನಲ್ಲಿದ್ದಂತಹ 10-15 ಗಂಧದ ಮರಗಳನ್ನ ರಾತ್ರೋರಾತ್ರಿ ಈ ಖದೀಮ್ರು ಕದ್ಕೊಂಡು ಹೋದ್ರು. ನಮ್ಮನೇಲೇ 2 ಗಂಧದ ಮರ ಆಯಿತು ಒಂಟಿಕೊಪ್ಪಲ್ಲಿ. ಅದಿನ್ನೇನು ಚೆನ್ನಾಗಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಎಷ್ಟೊಂದು ಸೆಕ್ಯೂರಿಟಿ ನಾಯಿ ಎಲ್ಲ ಇದ್ರೂ ಯಾವ ಮಾಯದಲ್ಲಿ ಬಂದು ಅದನ್ನು ಕತ್ಕೊಂಡೋದ್ರು ಗೊತ್ತಾಗೋದಿಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ, ವೈಸ್ ಚಾನ್ಸಲರ್ ಮನೆ ರೆಸಿಡೆನ್ಸ್ ಆವರಣದಲ್ಲಿ ಕಳ್ಳತನ ಆಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಗಂಧ ಎಲ್ಲಿ ವಾಸನೆ ಬರ್ತದೆ ಅಲ್ಲಿ ಕಳ್ಳರು ಬಂದು ಕತ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಯಾವ ರೀತಿ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಗಂಧದ ಮರ ಸ್ವಲ್ಪ ದಪ್ಪ ಆದ ತಕ್ಷಣ ಅದನ್ನು ಕದೀತಾರೆ. ಈ ಎಳೆ ಮರನ ಕದಿಯಲ್ಲ, ಯಾಕೆಂದರೆ ಅದರಲ್ಲಿನೂ ಅವ್ರಿಗೆ ಗಂಧ ಸಿಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಇಂಡಸ್ ವ್ಯಾಲಿ ಆಯುರ್ವೇದಿಕ್ ಸೆಂಟ್ರಲ್ಲಿ ಏನು ಮಾಡಿದ್ದಾರೆ ಅಂದರೆ ಸುಮಾರು 20 ಎಕರೆ ಆವರಣ. ಈ ಆವರಣದಲ್ಲಿ ಗಂಧದ ಮರ ಸ್ವಲ್ಪ ದಪ್ಪ ಆದ ತಕ್ಷಣ ಅದಕ್ಕೆ ಕಬ್ಬಿಣದ ಸಲಾಕಿಗಳನ್ನು ಕೊಟ್ಟು ಅದಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ. ಅಂದರೆ ಅದನ್ನು ಸುಲಭವಾಗಿ ಕಟ್ ಮಾಡಬೇಕಾಗುತ್ತೆ. ಏಕೆಂದರೆ ಕಳ್ಳರು ಬರೋದು ರಾತ್ರಿ ಹೊತ್ತು. ಆ ಮಿಷಿನ್ ತರ್ತಾರೆ, ಕಟ್ಟಿಂಗ್ ಮಿಷಿನನ್ನು. 1 ನಿಮಿಷಕ್ಕೆ ಚುರ್ ಅಂತ ಅನಿಸ್ಬಿಟ್ಟು ಕಟ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತಾರೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಿದ್ದಾರೆ ಅಂದರೆ ಕಬ್ಬಿಣದ ಸಲಾಕಿಗಳು, ಅಂದರೆ ಒಂದು 12 mm 14 mm ಈ ನಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ಏನು ಉಪಯೋಗಿಸ್ತೀವಿ ಆ ರಾಡ್ಗಳನ್ನು ಮರದ ಸುತ್ತ ಹಾಕಿದ್ದಾರೆ. ಒಂದು 8-10 ರಾಡ್ಗಳನ್ನ ಹಾಕಿ ಅದಕ್ಕೆ ಮತ್ತೆ ಸುತ್ತ ಸರಪಳಿಗಳನ್ನ ಬಿಗಿದಿದ್ದಾರೆ. ಅಂದರೆ ಸುಲಭವಾಗಿ ಬಂದು ಇದನ್ನು ಕಿತ್ಕೊಂಡು ಹೋಗೋದಕ್ಕೆ ಸಾಧ್ಯ. ಮರ ದಪ್ಪಾದಾಗ ಏನು ಮಾಡ್ತಾ ಇದ್ದಾರೆ, ಅದನ್ನು ಸಣ್ಣ ಮರಗಳನ್ನ ಹಾಗೆ ಬಿಟ್ಟಿದ್ದಾರೆ. ಏಕೆಂದರೆ ಇವುಗಳು ಅವ್ರಿಗೇನೂ ಸಿಕ್ಕೋದಿಲ್ಲ. ಈ ಚಿಕ್ಕ ಸಸಿಗಳನ್ನ, ಮರಗಳನ್ನ ಸುಮಾರು 4-5 ವರ್ಷದವರೆಗೂ ಅವ್ರುಗಳಿಗೆ ಗಂಧ ಇನ್ನೂ ಒಳಗಡೆ ಉತ್ಪಾದನೆ ಆಗಿರೋದಿಲ್ಲ. ಈ ಕಡ್ಡಿನ ಕಟ್ಕೊಂಡು ಹೋದರೆ ಅವ್ರಿಗೆ ಬಂದೋಗಿದ್ದು ಈ ಪೆಟ್ರೋಲ್ ಚಾರ್ಜು ಸಿಕ್ಕಲ್ಲ. ಹಾಗಾಗಿ ಅದನ್ನು ಮುಟ್ಟೋದಿಲ್ಲ. ಅದೇ ದಪ್ಪ ಆದ ತಕ್ಷಣ ಸುಮಾರು 6 ಇಂಚು 8 ಇಂಚು 1 ಅಡಿ ಡಯಾಮೀಟ್ರ್ ಆದ ತಕ್ಷಣ ಅವ್ರುಗಳಿಗೆ ಒಳಗಡೆ ಕಟ್ ಮಾಡಿದ್ರೆ ಗಂಧ ಸಿಗುತ್ತೆ. ನೋಡಿ, ಇದು ಸಾಕಷ್ಟು ದಪ್ಪ ಆಗಿದೆ. ನೋಡಿ, ಸುತ್ತ ಸರಪಳಿಗಳನ್ನ ಸ್ವಲ್ಪ ಜಾಗ ಬಿಟ್ಟು ಹಾಕಿದ್ದಾರೆ. ಅಂದರೆ ಅದು ಮರ ದಪ್ಪ ಆಗೋದಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಸರಪಳಿಗಳನ್ನ ಅಗಲ ಮಾಡಿದ್ದಾರೆ. ಅಂದರೆ ಮರ ದಪ್ಪ ಆಗ್ತಾ ಅದಕ್ಕೆ ಬೆಳೆಯೋದಕ್ಕೂ ಆಸ್ಪದ ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಸಸ್ಯ ರಾಶಿಗಳನ್ನ, ಮರಗಳ ಒಂದು ಗುಂಚವನ್ನು ಎಲ್ಲಿ ನೋಡಿದ್ರು ಶ್ರೀಗಂಧದ ಮರಗಳು, ಜೊತೆಗೆ ಸಿಲ್ವರ್ ಓಕ್, ಇವೆಲ್ಲ ಗುಡಿಸಲುಗಳು, ಕಾಟೇಜುಗಳು ಬಂದು ನೆಲೆಸಿರ್ತಕ್ಕಂತಹ ಈ ಯಾರು ಪ್ರವಾಸಿಗರಿದ್ದಾರೆ ಅವರು ಉಳಿದುಕೊಳ್ಳೋದಕ್ಕೆ ಈ ಕಾಟೇಜುಗಳನ್ನ ನಿರ್ಮಿಸಿದ್ದಾರೆ. ಸುಮಾರು 40-50 ಕಾಟೇಜ್ ಇರ್ಬೋದು. ಈ ಕಾಟೇಜ್ ಮಧ್ಯದಲ್ಲೂ ಕೂಡ
ಈ ಒಂದು ಶ್ರೀಗಂಧದ ಮರ ಇದೆ. ಆ ಮರಕ್ಕೆ ಕೂಡ ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ದಪ್ಪದ ಸಲಾಕಿಗಳು ಏನೊಂದು 12 mm ಇರ್ಬೋದು ಸಲಾಕಿಗಳ ದಪ್ಪ. ಸುತ್ತ ಬಳೆಗಳನ್ನು ಹಾಕಿದ್ದಾರೆ, ಜೊತೆಗೆ ಮುಳ್ತಂತಿನೂ ಹಾಕಿದ್ದಾರೆ. ಕೈನೂ ತೋರಿಸೋದಕ್ಕಾಗ ಸಾಕಷ್ಟು ದಪ್ಪ ಆಗಿದೆ, 6 ಇಂಚ್ 8 ಇಂಚ್ ದಪ್ಪ ಆಗಿದೆ. ಬೇರೆ ಮರಗಳಿಗೆ ಹಾಕಿಲ್ಲ, ಏಕೆಂದರೆ ಇವನ್ನ ಯಾರು ಅಷ್ಟು ಕದ್ಕೊಂಡು ಹೋಗೋದಿಲ್ಲ. ಮೇಯ್ನ್ಲಿ ಕಣ್ಣು ಹಾಕೋದು ಈ ಒಂದು ಗಂಧದ ಮರಗಳಿಗೆ. ನಿಜಕ್ಕೂ ಈ ಗಂಧದ ಗುಡಿ ಹಾಡನ್ನು ಜ್ಞಾಪಕ ಬರ್ತದೆ. ಇದನ್ನು ನೋಡ್ತಾ ಇದ್ದರೆ ಎಲ್ಲಿ ನೋಡಿದ್ರೂ ಗಂಧದ ಮರಗಳು, ಸಾಲು ಗಂಧದ ಮರಗಳು, ಸಾವಿರ ಗಂಧದ ಮರಗಳು ಹಾಕಿದ್ದಾರೆ. ಬಹುಶಃ ಇನ್ನೊಂದು 8-10 ವರ್ಷ ಹೋದರೆ ಈ ಮರಗಳು ದಪ್ಪ ಆದಾಗ ಇಡೀ ಆಸ್ತಿಯ ಬೆಲೆ ಗಂಧದ ಮರಗಳಿಂದನೇ ಬಂದ್ಬಿಡುತ್ತದೆ ಅನಿಸುತ್ತೆ. ಒಂದೊಂದು ಮರ ಲಕ್ಷ ಗಟ್ಟಲೆ ದುಡಿಮೆನ ಕೊಡ್ತದೆ ಈ ಯಾರು ನೆಟ್ಟಿದ್ದಾರೆ ಅವರಿಗೆ. ನಾವೆಲ್ಲರೂ ಈ ರೀತಿ ಒಂದು ಚಿಂತನೆ ಮಾಡಿ ಮರಗಳನ್ನ ಬೆಳೆಯೋದೇ ಆದರೆ ನಿಜಕ್ಕೂ ನಮ್ಮ ನಾಡು ನಿಜವಾದ ಗಂಧದ ಗುಡಿಯಾಗ್ತದೆ, ಗಂಧದ ನಾಡಾಗ್ತದೆ. ದೇಶಕ್ಕೆ ಲಾಭ ಕೂಡ ಸಿಗ್ತದೆ. ಬೆಳೆಯತಕ್ಕಂತಹ ರೈತರುಗಳಿಗೂ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ, 1 ಎಕರೆನಲ್ಲೇ ಕೋಟ್ಯಾಂತರ ರೂಪಾಯಿ ಬೆಳಿಬೋದು. ಆದರೆ ಬಹಳ ಇಲ್ಲಿ ಮುಖ್ಯವಾದ್ದು ಅಂತಂದರೆ ಈ ಕಳ್ಳರ ಕಾಕರ ಕಾಟ. ಅದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಅನ್ನೋದನ್ನು ಈ ಒಂದು ನೀವು ನೋಡಿದ್ರೆ ಗೊತ್ತಾಗ್ತದೆ. ಯಾವ ರೀತಿ ಮರ ದೊಡ್ಡದಾದಾಗ ಅದಕ್ಕೆ ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ. ಇವೆಲ್ಲ ಕಾಟೇಜಸ್, ಎಲ್ಲ ಗುಡಿಸಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಬನ್ನಿ ನಾವು ಸಹ ನಮ್ಮ ಜಾಗ ಎಲ್ಲಿದೆ ಅಲ್ಲಿ ಗಂಧದ ಒಂದು ಸಸಿ ನೆಡೋಣ. ನೆಟ್ಟು ನಮ್ಮ ನಾಡನ್ನು ನಿಜವಾದ ಗಂಧದ ಗುಡಿಯನ್ನು ಮಾಡೋಣ. ನಮಸ್ಕಾರ, ವಂದನೆಗಳು.